ನ್ಯೂಸ್ ಫಸ್ಟ್ನ ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಕಾಕೋಳ್. ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಭರ್ಜರಿಯಾಗಿ ನಡೆದಿದೆ. ಇದೀಗ ಎರಡನೇ ಹಂತದ ಚುನಾವಣೆಗೆ ಜೋರಾಗಿ ಬಿರುಸಿನಿಂದಲೂ ಕೂಡ ಚುನಾವಣಾ ಪ್ರಚಾರ ಕಾರ್ಯಗಳು ನಡೆಯುತ್ತಿದೆ. ಅದರಲ್ಲೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲಿನ ನಡುವೆ ಭರ್ಜರಿ ಚುನಾವಣಾ ಪ್ರಚಾರ ನಡೆಯುತ್ತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕ್ಷೇತ್ರವನ್ನ ಗೆಲ್ಲಿಸಿಕೊಳ್ಳಲು ಈ ಬಾರಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾದ್ರೆ ಬನ್ನಿ, ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ, ಯಾರನ್ನೆಲ್ಲ ಭೇಟಿ ಮಾಡ್ತಾರೆ, ಬೆಳಗ್ಗೆಯಿಂದ ಇಡೀ ರಾತ್ರಿವರೆಗೂ ದಿನಚರಿ ಹೇಗಿರುತ್ತೆ ಅನ್ನುವುದನ್ನ ನಾವು ನಿಮಗೆ ತೋರಿಸ್ತೇವೆ. ಹಾಯ್ ಸರ್, ಹೇಗಿದ್ದೀರಾ? ಬಿರುಬಿಸಿಲು ಪ್ರಚಾರ, ಭರ್ಜರಿ ಪ್ರಚಾರ. ಸೊ ಹೇಗೆ ಸಾಗ್ತಿದೆ ಎಲ್ಲ ಪ್ರಚಾರದ್ದು ಸರ್? ನಡೀತಾ ಇದೆ. ಶ್ರೀ ರಾಧಾಕೃಷ್ಣ ಅವರು ಇಲ್ಲೇ ಇದ್ದಾರೆ. ಅವರು ಪ್ರಚಾರಕ್ಕೆ ಚಿತ್ತಾಪುರಿಗೆ ಹೊರಟಿದ್ದೀವಿ. ದಿಗ್ಗಾಂವ್, ದೋನ್ಗಾಂವ್ ಎಲ್ಲ ಜಿಲ್ಲಾ ಪಂಚಾಯತ್. ಎಸ್, ನಾವು ನಿಮ್ ಜೊತೆಗೆ ಇಡೀ ದಿನ ಇರ್ತೀವಿ. ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಇಡೀ ದಿನ ನಾವು ಕೂಡ ಸೊ ಅವ್ರ ಪ್ರಚಾರವನ್ನ ಎಲ್ಲವನ್ನ ಕೂಡ ನಾವು ಫಾಲೋ ಅಪ್ ಮಾಡ್ಕೊಂಡು ಬರ್ತೀವಿ. ಬೆಳಗ್ಗೆ ಎದ್ದ ನಂತರ ಸೊ ಕ್ಷೇತ್ರ ಪರ್ಯಟನೆಗೂ ಮೊದಲು ತಮ್ಮ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಯಾರೆಲ್ಲ ಜನರು ಬರ್ತಾರೆ ಅವರ ಸಮಸ್ಯೆಗಳನ್ನ ಆಲಿಸುವಂಥದ್ದು ಮೊದಲಿಗೆ. ಅದಾದ ನಂತರ ನೇರವಾಗಿ ಕ್ಷೇತ್ರದತ್ತ ಪ್ರಯಾಣ ಮಾಡುವಂಥದ್ದು. ಸೊ ನಾವು ನೋಡ್ತಾ ಇದೀವಿ, ಈಗ ಎಲ್ಲರೂ ಕೂಡ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಅಭಿಮಾನಿಗಳು ಸಾಕಷ್ಟು ಗ್ರಾಮಗಳಿಂದ ಜನರು ತಮ್ಮದೇ ಆದಂಥ ಸಮಸ್ಯೆಗಳನ್ನ ಹೊತ್ತು ಸೊ ಇಲ್ಲಿ ಸಚಿವರ ಬಳಿ ಬಂದಿರ್ತಾರೆ. ಬೆಳಿಗ್ಗೆ ಪ್ರಚಾರಕ್ಕೂ ತೆರಳುವುದಕ್ಕೂ ಮೊದಲು ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈಗ ಜನರ ಮಾನವೀಯಗಳನ್ನ ಆಲಿಸಿದ್ದಾರೆ, ಅವ್ರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಪ್ರತಿನಿತ್ಯ ಕೂಡ ಇದು ನಡೆಯುವಂಥದ್ದು. ಸೊ ಈಗ ಪ್ರಚಾರಕ್ಕೆ ಹೊರಟಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಪ್ರಚಾರ, ಎಲ್ಲೆಲ್ಲಿ ಹೋಗ್ತಾರೆ, ನಾವು ಕೂಡ ಅವ್ರ ಜೊತೆಗೆ ಹೋಗೋಣ ಬನ್ನಿ. ನೀಡುವ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಸಮಾಜಕ್ಕೆ ತುಳಿತಕ್ಕೊಳಗಾಗಿರುವಂತ ಎಲ್ಲಾ ವರ್ಗದ ಜನರಿಗೂ ಕೂಡ ಅವರ ಜಾತಿ ಗಣತಿ ಮಾಡಿ ಅವರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯವನ್ನ ಒದಗಿಸಿಕೊಡ್ಬೇಕಂತ ಒಂದು ಗ್ಯಾರಂಟಿ ಇದೆ. ಚಿತ್ತಾಪುರ್ ಮೊಮ್ಮಗಾಗ ತಾವಾಗ್ಲೇ ಆಶೀರ್ವಾದ ಮಾಡಿದಿರಿ. ಚಿತ್ತಾಪುರ್ ಮಗಂಗ ಆಶೀರ್ವಾದ ಮಾಡಿದ್ರೆ ಇಬ್ರು ನಾವು ಜೋಡಿ ಎತ್ತರ ಚಿತ್ತಾಪುರ್ನಲ್ಲಿ ದುಡಿಲಿಕ್ಕೆ ನಾವು ತಯಾರಿದ್ದೇವೆ. ನಾವು 3 ಜನ ಸೇರಿ ನಾವು ಕಲಬುರಗಿ ಅಭಿವೃದ್ಧಿ ಮತ್ತೆ ವಿಶೇಷವಾಗಿ ಚಿತ್ತಾಪುರ ಅಭಿವೃದ್ಧಿ ನಾವು ಮಾಡೇ ಮಾಡ್ತೀವಿ ಅಂತ ನಾವು ಪ್ರಮಾಣ ಮಾಡಿ ಹೇಳಲಿಕ್ಕೆ ಅಂತ. ಈಗಾಗಲೇ ನಾವು ಗ್ರಾಮೀಣ ಅಭಿವೃದ್ಧಿ ಸಚಿವರು ಕೂಡ ತಮ್ಮ ಆಶೀರ್ವಾದದಿಂದನೇ ಆಗಿದೆ. ನಾವೀಗ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಸಾತ್ನೂರು ಬಂದಿದ್ದೀವಿ. ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭರ್ಜರಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸೊ ಇದಾದ ನಂತರ ಮತ್ತೊಂದು ಸ್ಥಳಕ್ಕೆ ಅವರು ಹೋಗ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ಸಾಕ್ತಾ ಇದ್ದೀವಿ. ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿರುಸಿನ ಪ್ರಚಾರ ನಡೆಸ್ತಿದ್ದಾರೆ. ಈಗಷ್ಟೇ ನಾವು ನೋಡ್ತಾ ಇದ್ದೀವಿ, ಕಾರ್ಯಕರ್ತರು ಎಲ್ಲರೂ ಕೂಡ ಅಭಿಮಾನಿಗಳು ಸಚಿವರನ್ನ ನೋಡೋದಕ್ಕೆ ಮತ್ತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬೀಳ್ತಾ ಇರುವಂತದ್ದು. ಹೋದ ಕಡೆ ಎಲ್ಲವೂ ಕಡೆ ಕೂಡ ಸಚಿವರಿಗಾಗಿ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಸಹಜವಾಗಿ ಕೂಡ ಅವರನ್ನ ಎದುರು ನೋಡ್ತಾ ಇರುವಂತದ್ದು. ಸಾತ್ನೂರು ಬಳಿಕ ದಿಗ್ಗಾಂವ್ಗೆ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರವಾಗಿ ಭರ್ಜರಿ ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮಠ ಮಧ್ಯಾಹ್ನ ಭರ್ಜರಿ ಚುನಾವಣಾ ಪ್ರಚಾರ ನಡೀತಿದೆ. ಈಗ 41 ಡಿಗ್ರಿ ಇಲ್ಲಿ ಈಗ ಬಿಸಿಲಿನ ತಾಪಮಾನ ಇರುವಂತದ್ದು. ಈ ತಾಪಮಾನದ ನಡುವೆಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭರ್ಜರಿಯಾಗಿ ಈಗ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದವರು ನಿಮ್ಮ ಆಶೀರ್ವಾದ ಪಡಿಬೇಕಾದ್ರೆ ನಮ್ಮ ಕೆಲಸವನ್ನ ಮುಂದಿಟ್ಕೊಂಡು ನಾವು ತಮ್ಮ ಮತಯಾಚನೆ ಮಾಡಿ, ನಾವು ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಕೊಂಡು ಚುನಾವಣೆ ಮಾಡೋರಲ್ಲ.
ನಾವು ಬದುಕು ಕಟ್ಟುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಮಾತಾಡುವಂತ ಪಕ್ಷ. ಬಿಜೆಪಿಯವರು ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗಿಂದ ಅವರು ಯಾವುದೇ ಸಾಧನೆಯನ್ನ ಮಾಡಿಲ್ಲ. ಅವರು ಚುನಾವಣೆಗಿಂತ ಮುಂಚೆ ಬಂದಾಗ ನಾವು ಒಂದು ಪ್ರಮಾಣ ಮಾಡಿದ್ವಿ ತಮ್ಮ ಹತ್ರ. ನಾವೇನ್ ಹೇಳಿದ್ವಿ, ದಯವಿಟ್ಟು ನೀವು ನಮ್ಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿದ್ರೆ 5 ಗ್ಯಾರಂಟಿಗಳು ತಂದು ತಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೀವಿ ಅಂತ ಹೇಳಿದ್ವೋ ಇಲ್ಲ? ಹೇಳಿದ್ವಿ ಇಲ್ಲ? ಕೈ ಎತ್ತಿ ಹೇಳ್ರಿ. ಹೇಳಿದ್ವಿ. 10 ತಿಂಗಳು ಆದ್ಮೇಲೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಎಲ್ಲರೂ ಕೂಡ ನಿಮ್ಮ ಮನೆಗೆ ತಲುಪ್ತಾ ಇದೆಯಾ ಇಲ್ಲ? ಹೇಳ್ರಿ. ಇದು ಬಿಟ್ಟಿ ಭಾಗ್ಯ ಅಲ್ಲ. ಇದು ಯಾಕೆ ಹಿಂದ್ ಮುಂದೆ ನೋಡ್ಲತ್ತೀರಿ? ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಯೋಜನೆಗಳು. ಈ 5 ಗ್ಯಾರಂಟಿನಲ್ಲಿ ಬರ್ತಾ ಇರೋ ದುಡ್ಡು ನಿಮ್ಮ ದುಡ್ಡು. ಸರ್ಕಾರ ನಾನು ಹೇಳಿದಂಗೆ 57,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇದು 5 ಗ್ಯಾರಂಟಿಗಳು ಕೊಡ್ತಾರೆ. ಬಿಜೆಪಿ ಅವ್ರ ದುಡ್ಡಿಂದ ಅಲ್ಲ, ಮೋದಿ ಅವ್ರ ರೊಕ್ಕ ಅಲ್ಲ. ಇದು ನಿಮ್ ರೊಕ್ಕ ನಿಮ್ ಕೈನಲ್ಲಿ ಕೊಡ್ತಾ ಇದೆ. ಇದು ಬಿಜೆಪಿ ಅವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅವರಿಗೆ ಒಂಥರ ಅಸೂಯೆ ಬಂದ್ಬಿಟ್ಟಿದೆ. ಅವರಿಗೆ ಆರ್ಥಿಕ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾಭಿಮಾನದ ಬದುಕು ಅಂದ್ರೆ ಅವ್ರಿಗೆ ಅಲರ್ಜಿ ಆಗಿದೆ. ನೀವು 30,000 40,000ದಿಂದ ಗೆಲ್ಲಿದ್ರೆ ಹೋಗಿಯಲ್ಲಿ ಟೇಬಲ್ ಕುಟ್ಟಿ 40,000 ಲೀಡ್ ಕೊಟ್ಟಿದ್ದಾರೆ. ಸರ್, ನನಗೆ ಅನುದಾನ ಬೇಕೇ ಬೇಕು ಅಂತ ಕೇಳಬಹುದು. ಈಗ ಸಮಯ ಮಧ್ಯಾಹ್ನ 2 ಗಂಟೆ ಆಗಿದೆ. ದಿಗ್ಗಾಂವ್ ಬಳಿಕ ಮೊಗಲ ಗ್ರಾಮಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮ ಮನೆ ಬಾಗಿಲಿಗೆ ತಮ್ಮ ಆಶೀರ್ವಾದ ಕೇಳಕ್ ಬಂದಿದ್ದೀನಿ. ಖಾಲಿ ಕೈನಲ್ಲಿ ಬಂದಿಲ್ಲ. ಎಲ್ಲ 5 ಗ್ಯಾರಂಟಿಗಳನ್ನ ನಮ್ಗೆ ತಲುಪಿಸಿ ನಮ್ಮ ಪಕ್ಷದಿಂದ, ನಮ್ಮ ಸರ್ಕಾರದಿಂದ ನಿಮ್ಮ ಕುಟುಂಬ ನಿರ್ವಹಣೆಗೆ ಒಂದು ಅಳಿದ ಸೇವೆ ನಾವು ಮಾಡಬೇಕು ಅಂದ್ಬಿಟ್ಟು ಈ ಎಲ್ಲ ಯೋಜನೆಗಳು. ಬಿಜೆಪಿ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ ಚುನಾವಣೆ ಆಯೋಗಕ್ಕೆ ಈ 5 ಗ್ಯಾರಂಟಿ ಕೊಡಬಾರದು ಅಂತ. ನಾವು ಹೇಳ್ದಂಗೆ ನಿಮ್ ರೊಕ್ಕ ನಿಮ್ ಕೊಡಕ್ ಅವರಿಗೆ ಈಗ ಗ್ಯಾರಂಟಿ ನೀವು ಯೋಜನೆಗಳಲ್ಲಿ ನಿಮ್ ಜಾತಿ ಕೇಳಲ್ವಾ? ನಿಮ್ ಧರ್ಮ ಕೇಳಲ್ವಾ? ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಿದೀವಿ ಅಂತ ಕೇಳಿಲ್ವಾ? ಖರ್ಗೆ ಸಾಹೇಬ್ರ ಆರ್ಟಿಕಲ್ 371J ತಂದಾಗ ನಮ್ಮ ಯುವಕರಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು, ಸರ್ಕಾರಿ ನೌಕರಿಗಳು ಸಿಗ್ಬೇಕು, 5,000 ಕೋಟಿ ರೂಪಾಯಿಗೆ ಮೂಲ ಸೌಕರ್ಯ ಸಿಗ್ಬೇಕು ಅಂದಾಗ ನಿಮ್ಮ ಜಾತಿ ಧರ್ಮ ನೀವು ಯಾರಿಗೆ ವೋಟ್ ಮಾಡಿದೀವಿ ಅಂತ ಕೇಳಲ್ವಾ? ಈಗ ಸಮಯ 4 ಗಂಟೆ ಆಗಿದೆ. ಬಿರು ಬಿಸಿಲಿನ ನಡುವೆ ಕೂಡ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಈಗ ಚಿತ್ತಾಪುರದ ಪಕ್ಷದ ಕಚೇರಿಗೆ ಬಂದಿದ್ದಾರೆ. ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಮನೆಗೆ ತಲುಪಿಸಿದೀವಿ. ಯಾವುದು ಕೂಡ ನೀವು ಮುಜುಗರದಿಂದ ಹೋಗಿ ವೋಟ್ ಕೇಳೋ ಪರಿಸ್ಥಿತಿಯನ್ನು ಉದ್ಭವ ನಾವು ಮಾಡಿಲ್ಲ. ಎದೆ ತಟ್ಟಿ ಕಾಂಗ್ರೆಸ್ ಪರವಾಗಿ ತಾವು ಮತಯಾಚನೆ ಮಾಡಬಹುದು, ನಿಮ್ಮ ಶಾಸಕ ಪರವಾಗಿ ಮಾಡಬಹುದು, ಖರ್ಗೆ ಸಾಹೇಬ್ ಪರವಾಗಿ ಮಾಡಬಹುದು, ರಾಧಾಕೃಷ್ಣ ಅವರ ಪರವಾಗಿ ಮಾಡಬಹುದು ತಾವು ಮತಯಾಚನೆ. ಆದ್ರಿಂದ ತಾವು ಇವತ್ತೇನು ಪಕ್ಷಕ್ಕೆ ಬಂದಿದ್ದೀರಾ, ತಮಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಪ್ರಚಾರದ ನಡುವೆಯೂ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಪಕ್ಷದ ಕಾರ್ಯಕರ್ತರ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದು ನೋಡ್ತಾ ಇದ್ದೀವಿ ನಾವೀಗ ಅವರ ಪಕ್ಷದ ಕಾರ್ಯಕರ್ತರ ಒಂದು ಕಾರ್ಯಕ್ರಮ ಇರುವಂಥದ್ದು. ಈ ನಡುವೆನೂ ಕೂಡ ಅವ್ರು ಬಂದು ಅವರ ಆಶೀರ್ವಾದವನ್ನು ಕೂಡ ಈಗ ಸಚಿವರು ಮಾಡ್ತಾ ಇದ್ದಾರೆ. ಎಸ್, ಈಗ ಸರಿಸುಮಾರು 5 ಗಂಟೆ ಆಗಿದೆ. ಈಗ ಚಿತ್ತಾಪುರ ನಗರದಿಂದ ನೇರವಾಗಿ ಮಾಲಗತ್ತಿ ಗ್ರಾಮಕ್ಕೆ ಬಂದಿದ್ದೇವೆ. ಇದುವರೆಗೂ ಕೂಡ ಯಾಕಂದ್ರೆ ಬೆಳಗ್ಗೆ
ಉಪಹಾರ ಮುಗಿಸಿದ ನಂತರ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಸೊ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತೊಡಗಿಸ್ಕೊಂಡಿದ್ದಾರೆ. ಈಗ ಮಾಲಗತ್ತಿಯಲ್ಲಿ ಬಂದಿದ್ದಾರೆ, ಮಾಲಗತ್ತಿಯಲ್ಲೂ ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಈಗ ನಡೆಸ್ತಾ ಇದ್ದಾರೆ. ತೆರಿಗೆ ಕಟ್ತೀರಾ, ಫೀಸ್ ಕೊಡ್ತೀರಾ, ಸುತ್ತಿ ಬಳಸಿ ಒಂದು ರೀತಿ ಅಥವಾ ಬೇರೆ ರೀತಿನಲ್ಲಿ ಎಲ್ಲ ದುಡ್ಡು ವಾಪಸ್ ಸರ್ಕಾರಕ್ಕೆ ಬರುತ್ತೆ. ಆ ಸರ್ಕಾರಕ್ಕೆ ಬಂದಂತಹ ದುಡ್ಡು ನಿಮ್ಮ ದುಡ್ಡೇ ನಾವು ನಿಮ್ಗೆ ವಾಪಸ್ ಕೊಡ್ತಾ ಇರೋದು. ಬಿಜೆಪಿ ಅವರಿಗೆ ನಮ್ಗೆ ವ್ಯತ್ಯಾಸ ಏನು ಅಂದ್ರೆ, ನಾವು ನಿಮ್ ದುಡ್ಡು ನಿಮ್ ಕೈನಲ್ಲಿ ಇರ್ಬೇಕು ಅಂತ ಇದ್ದೀವಿ. ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ದುಡ್ಡು ಅವ್ರ ಕೈನಲ್ಲಿ ಇರ್ಬೇಕು ಅಂತ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರ ಮೇಲೆ ಇರ್ಬೇಕಂತ ಅಷ್ಟೇ ಕೇಳ್ಕೊಳ್ತಾ ಇರೋದು ನಾನು. ಮತ್ ಹುಷಾರಾಗಿರ್ಬೇಕಮ್ಮ, ಈ ಬಿಜೆಪಿ ಅವ್ರು ಮತ್ ಬರ್ತಾರ, ಏನಂತ ಬರ್ತಾರೆ ಹೇಳ್ರಿ, ಮೋದಿ ಕಿ ಗ್ಯಾರಂಟಿ ಅಂತ ಮತ್ ಬರ್ತಾರೆ. ಆ ಪದಾನು ನಮ್ಮಿಂದಾನೇ ಕಳು ಮಾಡಿದ್ದು. ಗ್ಯಾರಂಟಿ ಯಾರು, ನಮ್ದ ಅವ್ರದ? ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಬೆಳಗ್ಗೆಯಿಂದಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಹಲವು ಕಡೆ ಅವರು ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ, ಯಾಕಂದ್ರೆ ರಾಜಕೀಯವಾಗಿ ಎಲ್ಲವೂ ಕೂಡ ಮಾತಾಡ್ತಾ ಇರ್ತೀವಿ. ಸೊ ಅವರ ವೈಯಕ್ತಿಕ ವಿಚಾರಗಳು ಕೂಡ ಸಾಕಷ್ಟು ಕುತೂಹಲ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋದು, ಅವನ್ನು ಕೂಡ ಅವ್ರ ಹತ್ರ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸರ್, ಯಾಕಂತಂದ್ರೆ ಬ್ಯುಸಿ ಇದ್ದೀರಿ ಈಗ ಚುನಾವಣಾ ಪ್ರಚಾರದಲ್ಲಿ. ಸೊ ಹೇಗೆ ಸಾಕ್ತಿದೆ ಇಲ್ಲಿ ಚುನಾವಣೆ ನಡೀತಾ ಇದೆ, ಇದೇನು ಹೊಸದಲ್ಲ ಅಲ್ಲ. ಎಲ್ಲ ಸೇರಿ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದಾರೆ. ಸೊ ಅದರಿಂದ ಈ ಚುನಾವಣೆ ಸ್ವಲ್ಪ ನಮಗೆಲ್ಲರಿಗೂ ಪ್ರತಿಷ್ಠೆ ಆಗಿರೋದ್ರಿಂದ AICC ಅಧ್ಯಕ್ಷರ ಕ್ಷೇತ್ರ ನಮ್ಮ ಮನೆಯಲ್ಲೇ ಕ್ಯಾಂಡಿಡೇಟ್ ಇರೋದ್ರಿಂದ ಸೊ ಹೆಚ್ಚು ಕೆಲಸ ಮಾಡೋದು ಸಹಜ. ಯಾಕೆ ಈ ಬಾರಿ ಅಂದ್ರೆ ಕಲಬುರಗಿಯನ್ನ ಕೇಂದ್ರೀಕರಿಸ್ಕೊಂಡು ಮೋದಿ ಅವರು ಫಸ್ಟ್ ಟೈಮ್ ಅಂದ್ರೆ ಚುನಾವಣೆ ಘೋಷಣೆ ಆಗುವಂತ ಸಂದರ್ಭದಲ್ಲಿ ಫಸ್ಟ್ ಕಾಲಿಟ್ಟಿದ್ದು ಕಲಬುರಗಿಗೆ ಅಂತ? ಹೋದ ಬಾರಿ ಕೂಡ ಎಲ್ಲರೂ ಟಾರ್ಗೆಟ್ ಮಾಡಿ ಅವರು ಸಫಲರಾದರು. ಈ ಸರಿ ಅದಾಗ್ಲಿಕ್ಕೆ ಬಿಡೋದಿಲ್ಲ. ಕಲಬುರಗಿ ಜನರು ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾಗುತ್ತೆ? ಹಲವಾರು ಭಾಗ್ಯಗಳಿರ್ಬೋದು, ಮತ್ತು ಈ ಬಾರಿ ಮಾಡಿದಂಥ ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಎಲ್ಲನೂ ಕೂಡ ತಾವು ಗಮನಿಸಿದ್ರೆ ಈ ಎಲ್ಲ ಯೋಜನೆಗಳು ಕೂಡ ಜನರನ್ನ ಒಂದು ಆರ್ಥಿಕ ಸಂಕಟದಿಂದ ಹೊರಗೆ ತರುವಂಥ ಯೋಜನೆಗಳು. ಇವೆಲ್ಲ ನೋಡ್ಬಿಟ್ಟು ಜನರು ಕಾಂಗ್ರೆಸ್ಸಿಗೆ ಮತ್ತೊಮ್ಮೆ ಒಲವು ತೋರಿಸಿದ್ದಾರೆ. 5 ವರ್ಷ BJP ಅವರು ಸಹವಾಸ ಮಾಡಿ ನೋಡಿದ್ದಾರೆ. ಹಿಂದಿನ ಯೋಜನೆಗಳು, ಕಲಬುರಗಿ ರೈಲ್ವೆ ಡಿವಿಷನ್ನು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನು, ನಿಮ್ಮ ದೂರದರ್ಶನ್ ಆಫೀಸು, ನಿಮ್ಮ ಟೆಕ್ಸ್ಟೈಲ್ ಪಾರ್ಕು ಎಲ್ಲನೂ ಕೂಡ ಹೋಗ್ಬಿಟ್ಟಿದೆ. ಇದರಿಂದ ಇದೇನಾದರೂ ಆಗ್ಬಿಟ್ಟಿದ್ದಿದ್ರೆ ನಮ್ಮ ಭಾಗದ ಯುವಕರಿಗೆ ಒಂದು ವಿಶಿಷ್ಟವಾದಂಥ ಅವಕಾಶ ಸಿಗ್ತಾ ಇತ್ತು ಉದ್ಯೋಗಕ್ಕೆ. ಸೊ ಕಲಬುರಗಿ ಪ್ರತಿಷ್ಠೆಯ ಕ್ಷೇತ್ರ ಆಗಿರುವಂಥದ್ದು. ಮೊನ್ನೆ ಅಷ್ಟೇ ಕೂಡ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಭಾವನಾತ್ಮಕವಾಗಿ ಹೇಳಿದ್ರು, ಈ ಬಾರಿ ಆದ್ರೂ ಗೆಲ್ಲಿಸಬೇಕು ಅನ್ನುವಂಥ ಮನವಿ ಮಾಡ್ತಾ ಒಂದು ಭಾವನಾತ್ಮಕವಾಗಿ ಒಂದು ವಿಚಾರ ಹೇಳಿದ್ದಾರೆ. ಸೊ ESIC ಅಂತ ದೊಡ್ಡ ಇದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಔಟರ್ ರಿಂಗ್ ರೋಡ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಇದಕ್ಕೆ ರೀಜನಲ್ ಹೆಡ್ ಕ್ವಾರ್ಟರ್ಸಿಗೆ ಸ್ಟೇಟಸ್ ತರೋದಂತ ಇರ್ಬೋದು, ಆರ್ಟಿಕಲ್ 371J ಇರ್ಬೋದು, ಇಂಥವೆಲ್ಲ ಕೆಲಸ ಮಾಡಿದ್ಮೇಲೂ ಕೂಡ ನಮ್ಮಂಥ ಕಾಯಕ ಮಾಡುವಂಥ ಕಾಯಕದಲ್ಲಿ ನಂಬುವಂಥ ವ್ಯಕ್ತಿಗೆ ಸೋಲಿಸ್ಬಿಟ್ರೆ ಅಂತ ಸ್ವಲ್ಪ ನೀವು ಹೇಳ್ದಂಗೆ ಇಮೋಷ್ನಲ್ ಆಗಿದ್ದು ಸತ್ಯ. ಸೊ ಅದಕ್ಕೆ ನನಗೆ ವೋಟ್ ಕೊಟ್ಟಿಲ್ಲ ಅಂದ್ರೂ ನನ್ನ ಮಣ್ಣಿಗಾನ ಬಂದು ನನಗೆ ಹೂವು ಹಾಕಿದ್ರೆ ಅಟ್ಲೀಸ್ಟ್ ಜನರಿಗೆ ಅವಾಗಾನ ಗೊತ್ತಾಗ್ಬೋದು ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಇಮೋಷ್ನಲ್ ಆಗಿದ್ದು ನಿಜ. ಸೊ ಯಾವ ವಿಷಯಗಳು ಇಟ್ಕೊಂಡು ಈಗ ಎದುರಿಸ್ತಾ ಇರುವಂಥದ್ದು ರಾಜ್ಯದಲ್ಲಿ ಚುನಾವಣೆ? ಆರ್ಥಿಕ ಅಸಮಾನತೆ, ಬೆಲೆ ಏರಿಕೆ, ಸಂವಿಧಾನವನ್ನು ಯಾವ ರೀತಿ ಇವರು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ, ಮೀಸಲಾತಿ ಬಗ್ಗೆ ಏನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ಮತ್ತು ನಿರುದ್ಯೋಗ, ಇವೆಲ್ಲ ಯಾವುದು ನಮ್ಮ ಯುವಕರಿಗೆ, ನಮ್ಮ ರಾಜ್ಯಕ್ಕೆ ಬದುಕು ಕಟ್ಟುವಂಥ ವಿಚಾರಗಳಿವೆ. ಅದನ್ನು ನಾವು ಮುಂದಿಟ್ಕೊಂಡು ಹೋಗ್ತಾ ಇರೋದು. ಎಷ್ಟು ಸ್ಥಾನಗಳು ಕರ್ನಾಟಕದಲ್ಲಿ ಬರುತ್ತೆ ಅನ್ಸುತ್ತೆ? ಯಾಕಂದರೆ ಈಗಾಗಲೇ ಮೊದಲ ಹಂತದಲ್ಲಿ ಚುನಾವಣೆ ಮುಗಿದಿದೆ, ಈಗ 2ನೇ ಹಂತದ್ದು 7ನೇ ತಾರೀಕಿದೆ. ಓವರಾಲ್ ನೋಡಿದಾಗ ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಅವಕಾಶಗಳಿದ್ದಾವೆ? ಒಂದು 18ರಿಂದ 20 ಬರ್ಬೋದು. ಕೇಳ್ಬೋದು ನಿಮ್ಗೆ ಹೆಂಗೆ ಬರ್ತಾ ಇದೆ ಕಾನ್ಫಿಡೆನ್ಸ್ ಅಂತ. ಒಂದು, ನಮ್ಮ ಸರ್ಕಾರದ ಏನು ಗವರ್ನೆನ್ಸ್ ಡೆಲಿವರಿ ನಾವು ಮಾಡಿದ್ದೀವಿ, ಒಂದನೇದು. ಎರಡನೇದು, BJPನಲ್ಲಿ ಅಲ್ಲಿ ಇನ್ನೂ ಕೂಡ ವಿಜೇಂದ್ರ ಅವರಿಗೆ ನಾಯಕರಂತ ಒಪ್ಕೊಂಡಿಲ್ಲ, ಅಶೋಕ್ ಅವರಿಗೆ ನಾಯಕರಂತ ಒಪ್ಕೊಂಡಿಲ್ಲ. ಮತ್ತು ಎಲ್ಲರೂ ನೋಡಿ, ಈ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮೋದಿ ವಿರುದ್ಧನೂ ಬಂಡಾಯ ಎದ್ದಿದ್ದಾರೆ,
ಈ ಯಡಿಯೂರಪ್ಪ ಅವರ ನಾಯಕತ್ವದ ವಿರುದ್ಧನೂ ಬಂಡಾಯ ಇದೆ. ಈಗ ಈಶ್ವರಪ್ಪ ಅಂತವರು, ಸಿ ಟಿ ರವಿ ಅಂತವರು, ಯತ್ನಾಳ್ ಅಂತವರು ಭಾಳ ಓಪನ್ ಆಗಿ ಹೊರಗೆ ಬಂದ್ಬಿಟ್ಟು ಇಲ್ಲಿ ಏನು ಸರಿ ನಡೀತಾ ಇಲ್ಲ, BJP ಶುದ್ಧೀಕರಣ ಆಗಬೇಕು, ಈ ನಾಯಕತ್ವ ನಡೆಯೋದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಇದು ಕೂಡ ನಮಗೆ ಅಡ್ವಾಂಟೇಜ್ ಆಗೇ ಆಗ್ತದೆ, ಯಾಕಂದರೆ ನಾವು ಒಗ್ಗಟ್ಟಾಗಿದ್ದೀವಿ. ಅಲ್ಲ, BJP JDS ಒಟ್ಟಾಗಿ ಒಂದು ಬಲವಾಗಿ ತೋರಿಸ್ತಿದ್ದಾರಲ್ಲ. ಅರೆ ಇವತ್ತಿನ ನ್ಯೂಸೇ ನೋಡಿ ಸರ್, ನಾವು ಅವರೇ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿದವರಲ್ಲ ಅಂತ. ಕೊಟ್ಟಿರೋದೇ 3 ಸೀಟು, ಅದರಲ್ಲಿ ಒಬ್ಬರು BJPನಲ್ಲೇ ನಿಂತರು ಕಲಬುರಗಿ, ಬೆಂಗಳೂರು ಗ್ರಾಮೀಣದಲ್ಲಿ. ಇನ್ನೊಬ್ರಿಗಂತೂ ಈಗ ಡಿಸೋನ್ ಮಾಡಿಬಿಟ್ಟಿದ್ದಾರೆ. JDS ಮುಳುಗುವ ಹಡಗಿದೆ, ನಾಯಕತ್ವದ ಕೊರತೆ ಇದೆ. JDS ಒಂದು ಸ್ಥಾನ ಬರೋದಿಲ್ಲ ಅಂತ ಹೇಳ್ತಾ ಇದ್ರ? ನನ್ನ ಪ್ರಕಾರ ಬರೋದಿಲ್ಲ. ಕಾನ್ಫಿಡೆನ್ಸ್ ಹೇಳ್ತಾ ಇದ್ರ? ನೋಡಿ, ನಾನು ಇಲ್ಲಿ ಸ್ವಲ್ಪ ಬಿಸಿ ಇದ್ದೆ, ಇಲ್ಲಿದ್ರೆ ನಿಮಗೆ ಅಂಕಿಅಂಶ ಜೊತೆ ಹೇಳ್ತಾ ಇದ್ದೆ. ಸರ್, ನಿಮ್ಮ ದಿನಚರಿ ಹೇಗಿರುತ್ತೆ? ಏನೇನಿರುತ್ತೆ? ಸ್ವಲ್ಪ ಮುಂಚೆ ನಾನು ಬೆಳಿಗ್ಗೆ ಒಂದು 6 ಗಂಟೆಗೆ ಹೇಳ್ತಾ ಇದ್ದೆ, ಈಗ ಸ್ವಲ್ಪ ಲೇಟ್ ಇದೆ, 5:15ಗೆ ಹೇಳ್ತಾ ಇದ್ದೆ. ಎದ್ದು ಸ್ವಲ್ಪ ವ್ಯಾಯಾಮ ಮಾಡಿ ಪೇಪರು ನ್ಯೂಸು ಬೈ 8:30 ಐ ಆಮ್ ರೆಡಿ. ಟ್ರಿಪ್ ಹೋಗಂಥದ್ದು ಫ್ರೆಂಡ್ಸ್ ಜೊತೆ ಫ್ರೀ ಆಗಿ? ಇಲ್ಲ, ಈಗ ಫ್ಯಾಮ್ಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಅಂತೂ ಹೋಗೇ ಇಲ್ಲ, ಒಂದು 20 ವರ್ಷ ಆಯಿತು. ಈಗ ಫ್ಯಾಮ್ಲಿ ಜೊತೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಹೋಗ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ. ಭಾಳ ಸರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿವೆ. ಸರ್, ರಾಜಕಾರಣಕ್ಕೆ ಬರ್ದೇ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತಿದ್ರಿ? ರಾಜಕಾರಣಕ್ಕೆ ಬಂದಿದ್ರ? ಸೊ ಒಂದು ವೇಳೆ ಅದಾಗದೇ ನಾನು ಕಲ್ತಿರೋದು ಗ್ರಾಫಿಕ್ ಡಿಸೈನಿಂಗ್, ಆ್ಯನಿಮೇಷನ್. ಸೊ 100 ಐ ಆಮ್ ಶ್ಯೂರ್ ದಟ್ ಈ ಕಂಪ್ಯೂಟರ್ ಫೀಲ್ಡ್ನಲ್ಲೇ ಇರ್ತಾ ಇದೆ ಅಥವಾ ನವೋದ್ಯಮಿಯಾಗಿ ಇರ್ತಾ ಇದೆ. ಅಂದ್ರೆ ನಿಮ್ಮ ತಂದೆಯವ್ರಿಗೆ ಇಂಥದ್ದಾಗಬೇಕು ಹಿಂಗಾಗಬೇಕು ಅಂತ ಇಲ್ಲ, ಯಾವತ್ತೂ ಕೂಡ ಯಾರಿಗೂ ಕೂಡ ನಮ್ಮ ತಂದೆ ಅವರಿರ್ಬೋದು, ತಾಯಿಯವರು ಫೋರ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಏನು ಆಸೆ ಅಂದರೆ, ನಮ್ಮಲ್ಲಿ ಯಾರಾನೋ ಒಬ್ಬರು, ನಾವು 5 ಜನ ಮಕ್ಕಳಿದ್ದೀವಲ್ಲ, ನಮ್ಮಲ್ಲಿ ಯಾರಾನೋ ಒಬ್ಬರು IAS, ಇಂಡಿಯನ್ ಫಾರಿನ್ ಸರ್ವೀಸು ಅಲ್ಲಿ ಆಗಬೇಕಂತ ಇತ್ತು. ನಮ್ಮ ಅಣ್ಣ ಅವರು IAS ಎಕ್ಸಾಮು ಬರೆದ್ರು, ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲೂ ಇದ್ರು, ಮಹಾರಾಷ್ಟ್ರ ಕಡೆಗೆ ಹೋಗಿ ಬಿಟ್ಟರು. ಅವರು ಸೈಂಟಿಸ್ಟ್ ಅವರು. ನಮ್ಮಿಬ್ಬರು ಸಿಸ್ಟರ್ಸು ಡಾಕ್ಟರ್ಸು. ಶಾಲಾ ದಿನಗಳಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರೆ ಲಾಸ್ಟ್ ಬೆಂಚ್ ಸರ್, ಲಾಸ್ಟ್ ಬೆಂಚ್. ಅದು ನಾವು ನಮ್ದೆಲ್ಲ ಸ್ನೇಹಿತರು ಲಾಸ್ಟ್ ಬೆಂಚಲ್ಲೇ ಇರ್ತಾ ಇದ್ವಿ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮಕ್ಕಳು ಎಷ್ಟು ಜನ? 2 ಮಕ್ಕಳಿದ್ದಾರೆ, ಅಮಿತಾವ್ ಆ್ಯಂಡ್ ಆಕಾಂಕ್ಷ್ ಅಂತ. ಸರ್, ನೀವು ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಬ್ಯುಸಿ ಇರ್ತೀರಾ, ಫ್ಯಾಮಿಲಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು? ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಟೈಮ್ ಇದ್ದಾಗ ನಾವು ಹೆಚ್ಚಿದು ಮಾಡ್ತಾ ಇದ್ವಿ, ಅವ್ರ ಜೊತೆ ಸಮಯ ಕಳೀತಾ ಇದ್ವಿ. ಆದರೆ ಈಗ ಒಂದು ಕಳೆದ 15-20 ವರ್ಷದಿಂದ ಏನು ಸಕ್ರಿಯವಾಗಿ ರಾಜಕೀಯಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗಿದೆ. ಮಕ್ಕಳು ಕಾಯ್ತಿರ್ತಾರೆ ನೀವು ಬರೋವರೆಗೂ? ಅವ್ರಿಗೆ ನಾನು ಇಲ್ಲ ಅಂದರೆ ಖುಷಿ, ಇಲ್ದಿದ್ರೆ ನಾನು ಹಲವಾರು ಪ್ರಶ್ನೆಗಳು ಕೇಳಿ ಅವ್ರಿಗೆ ಕಾಡ್ತೀನಿ ಅಂತ. ಇಡೀ ಫ್ಯಾಮಿಲಿ ಎಲ್ಲ ಒಂದ್ಸಲ ಸೇರೋ ಥರದ್ದು ಆಗ್ತಿರುತ್ತೆ ನಿಮಗೆ? ಕಷ್ಟ. ಈಗ ಯಾವುದಾದ್ರೂ ಮದುವೆ ಸಮಾರಂಭ ಇದ್ದರೆ ಅಷ್ಟೇ, ಇಲ್ದಿದ್ರೆ ಖರ್ಗೆ ಸಾಹೇಬ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾವು ಕೂಡ ಹೊರಗಡೆನೇ ಇರ್ತೀವಿ. ಬಹುಶಃ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ಸೇ ನಾವೆಲ್ಲ. ನಮ್ಮ ಜೊತೆ ಯಾರು ಕೂಡ ಇಡೀ ದಿನ ಕಳೆಯೋಕ್ಕೆ ತಯಾರಿಲ್ಲ ನಮ್ಮ ಸ್ನೇಹಿತರೆಲ್ಲರೂ. ಅವ್ರು ಯಾವುದು ನಮ್ಮ ಈಗ ನೀವು ಕೇಳಿದ್ರಲ್ಲ, ವೆಕೇಷನಿಗೆ ಹೋಗಬೇಕು, ಹಾಲಿಡೇಗೆ ಹೋಗ್ಬೇಕಾದ್ರೆ ಯಾರೂ ನನ್ನ ಜೊತೆ ಬರೋದಿಲ್ಲ. ಒಂದು, ಊಟದ ಕಡೆ ಗಮನ ಇರೋದಿಲ್ಲ. ಎರಡನೇದು, ಅಲ್ಲಿ ಐತಿಹಾಸಿಕ ಸಾಂಸ್ಕೃತಿಕ ಏನೇನಿದೆ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಂದು ತಿಳ್ಕೊಳ್ಳಿಕ್ಕೆ. ಸೊ ಆದ್ದರಿಂದ ಇವೆರಡು ಕೆಟ್ಟ ಹ್ಯಾಬಿಟ್ ಇರೋದ್ರಿಂದ ನಂದು ಜನ ಯಾರು ನನ್ನ ಜೊತೆ ಬರೋದಿಲ್ಲ ಹೆಚ್ಚು. ಚುನಾವಣಾ ಪ್ರಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಸಮಯ 7 ಗಂಟೆ ಆಗಿದೆ. ಸೊ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ಸೊ ಹಲವು ಕಡೆ ಸುಮಾರು ಒಂದು 15ಕ್ಕೂ ಹೆಚ್ಚು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಮತ ಪ್ರಚಾರವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಈಗ ಜೇವರ್ಗಿಗೆ ಹೋಗ್ತಾ ಇದೀವಿ. ಈಗ ಅಲ್ಲಿ ಕೂಡ CM DCM ಎಲ್ಲರೂ ಇರ್ತಾರೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೋಗ್ತಿದ್ದಾರೆ. ನಾವು ಅವ್ರ ಜೊತೆಗೆ ಹೋಗೋಣ ಬನ್ನಿ. ನಮ್ಮ ರಾಜ್ಯ ಸರ್ಕಾರ, ನಾವು ಹಿಂದೆ ತಾವೆಲ್ಲರೂ ಕೂಡ ಏನು ಆಶೀರ್ವಾದವನ್ನು ಮಾಡಿ ಸುಮಾರು 135 ಸೀಟು ತಾವು ಗೆಲ್ಲಿಸಿದ್ದೀರಿ. ಇದು ಸಾಮಾನ್ಯ ಮಾತಲ್ಲ. ಈಗ ಸಮಯ 7:30 ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಕಡೆಗೂ ಕೂಡ ಚುನಾವಣಾ ಪ್ರಚಾರ ಮುಗಿಸಿ ಈಗ ಜೇವರ್ಗಿಗೆ ಬಂದಿದ್ದಾರೆ. ಜೇವರ್ಗಿಯಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಮಾವೇಶದಲ್ಲಿ CM DCM ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಸಾಕಷ್ಟು ಸಂಖ್ಯೆಯ ನಾಯಕರು ಕೂಡ ಭಾಗವಹಿಸಿದ್ದಾರೆ.
ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ದಿನಚರಿ ಆಗಿರುವಂಥದ್ದು. ಬೆಳಗ್ಗೆ 9 ಗಂಟೆಗೆ ಅವರು ಪ್ರಚಾರಕ್ಕೆ ಅಂತ ಹೊರಟಂಥವ್ರು. ಇದೀಗ ಸಮಯ ಸುಮಾರು 10 ಗಂಟೆ 30 ನಿಮಿಷ ಆಗಿದೆ. 13 ಗಂಟೆಗೂ ಹೆಚ್ಚು ಹೊತ್ತು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಇವತ್ತು ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ನಡೆಸಿದ್ದಾರೆ. ತಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದೊಂದಿಗೆ ಈಗ ಇವತ್ತಿನ ಚುನಾವಣಾ ಪ್ರಚಾರವನ್ನ ಮುಗಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.